ನೋಡಿ, ಆಕಾಂಕ್ಷಿಗಳ ನಿರೀಕ್ಷೆ ಈಗ ನೀರು ಪಾಲಾಗ್ಬಿಟ್ಟಿದೆ. ಚುನಾವಣೆ ಮುಂದೂಡಲು ರಾಜ್ಯ ಸರ್ಕಾರ ಮತ್ತೆ ಈಗ ಅರ್ಜಿಯನ್ನ ಹಾಕೊಂಡಿದೆ. ಎರಡನೇ ಸಾಲಿನ ನಾಯಕರ ಬಗೆಗಿಲ್ಲ ಮುತುವರ್ಜಿ, ಅದು ಯಾವಾಗ ಮುತುವರ್ಜಿ ತಗೊಳ್ತಾರೋ ಗೊತ್ತಿಲ್ಲ. ಆಕಾಂಕ್ಷಿಗಳ ಚುನಾವಣೆ ನಿರೀಕ್ಷೆ ಮತ್ತೆ ಈಗ ನೀರು ಪಾಲಾಗ್ಬಿಟ್ಟಿದೆ. ಟಿಕೆಟ್ಗಾಗಿ ಇನ್ವೆಸ್ಟ್ ಮಾಡಿ ಕಾಯ್ತಿದ್ದವರು ಕಂಗಾಲಾಗಿ ಹೋಗಿದ್ದಾರೆ, ಇನ್ಯಾವಾಗಪ್ಪ ಅಂತ. ಸೊ ಈ ವರ್ಷ ಎಲೆಕ್ಷನ್ ಆಗುತ್ತೆ ಎನ್ನುವಂಥ ಆಸೆಯನ್ನ ಇಟ್ಕೊಂಡವರಿಗೆ ಈಗ ತಣ್ಣೀರು ಬಟ್ಟೆ ಮೂರಗತಿಯಾಗಿದೆ. ಪ್ರಜಾಪ್ರಭುತ್ವದ ಮೂಲ ಆಶಯ ಕೇಳೋರು ಯಾರು? ಇದು ಪ್ರಶ್ನೆ. ಪ್ರಜಾಪ್ರಭುತ್ವದ ಮೂಲ ಆಶಯ ಕೇಳೋರು ಯಾರು ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋಣ. ನನ್ನ ಕಲೀಗ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಏನ್ ಕತೆ ಬಹಳ ದೊಡ್ಡದಿದೆ. ಯಾಕಂದ್ರೆ 3 ವರ್ಷ ಅಷ್ಟೇ ಅಲ್ಲ, ಇದು ಚಿಕ್ಕದಾಗಿ ಹೇಳ್ಬಿಡಿ. ಈ ಸರ್ಕಾರದ್ದು 3 ವರ್ಷದ್ದು. ಇದ್ರ ಹಿಂದೆ ಈಗ 2020ರಲ್ಲಿ ಮುಗೀತು ಅವಧಿ, ಹೌದಾ? ಅವತ್ತಿಂದ ನೋಡಿ, ಯಾರ್ಯಾರು ಕಾರ್ಪೊರೇಟರ್ ಆಗ್ಬೇಕಲ್ಲಿ ಕಾಯ್ತಿದ್ದಾರೆ ಅವರಿಗೆ ಒಂದೊಂದು ದಿನವೂ ಲಾಸು. ಆಯ್ತಾ? ಯಾರ್ಯಾರು MLAಗಳಾಗಿದ್ದಾರಲ್ಲ, ಅವಾಗಿರ್ಬೋದು ಇವಾಗಿರ್ಬೋದು, ಅವರಿಗೆ ಒಂದೊಂದು ದಿನವೂ ಬೋನಸ್ಸು. ಅವ್ರಿಗೆ ಲಾಸು, ಇವ್ರಿಗೆ ಬೋನಸ್ಸು. ಬೋನಸ್ ಸಿಗ್ಬೇಕಾದ್ರೆ ಬಿಡ್ತಾರ ನಿಕೇಶ್? ಇಲ್ಲಪ್ಪ, ಬರ್ಲಿ ಇನ್ನು ಬೋನಸ್ ಬರ್ಲಿ ಅಂತ. ನೀವು ಬೋನಸ್ ಕೊಟ್ರೆ ಬಿಡ್ತೀರಾ? ಬೋನಸ್ ಕೊಟ್ರೆ ಬಿಡ್ತೀರಾ? ಹಂಗೆ ಅವರಿಗೂ ಬೋನಸ್ ಸಿಗ್ತಾ ಇದೆ. ಬೋನಸ್ ಬರ್ಲಿ ಅಲ್ಲಿ ತಗೋತಾ ಇದ್ದಾರೆ. ಆಮೇಲೆ ಈ ಸರ್ಕಾರದಲ್ಲಿ ನೋಡಿ, ಆ ಕಡೆ ಸಚಿವಾಕಾಂಕ್ಷಿಗಳು ಅವರು ಕಾಯ್ತಾ ಇದ್ದಾರೆ. ಅವರಿಗೂ ಒಂದೊಂದ್ ದಿನ ಹೋದಂಗೂ ಒಂದೊಂದ್ ದಿನ ಲಾಸ್ ಆಯ್ತು ಅಂತ. ಈ ಕಡೆ ಕಾರ್ಪೊರೇಟರ್ಗಳು ಏನಾಗಿದೆ ಗೊತ್ತಾ? ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. 28 ಶಾಸಕರಿದಾರಲ್ಲ ಬೆಂಗಳೂರಲ್ಲಿ, ಎಲ್ಲರೂ ಪಕ್ಷಾತೀತವಾಗಿ ಎಲೆಕ್ಷನ್ ಮುಂದೂಡೋ ವಿಚಾರ ಬಂದ್ಬಿಟ್ರೆ ಒಟ್ಟಿಗೆ ಡಿನ್ನರ್ ಪಾರ್ಟಿ ಮಾಡ್ತಾರಂತೆ. ನೀವು ಯೋಚನೆ ಮಾಡಿ ಅಲ್ಲಿಗೆ. ಈ ಪಾರ್ಟಿಗಳ ಕತೆ ಏನಾಗಬೇಕು? 369 ವಾರ್ಡ್ಗಳು, ಆ 369 ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ ಆಗ್ಬೇಕಲ್ಲಿ ಕಾಯ್ತಿದಾರಲ್ಲ, ಆ ಪಾರ್ಟಿಗಳ ಕತೆ ಏನಾಗಬೇಕು ಅಂದ್ರೆ, ಈಗ ಹೇಳಿದಾರಲ್ಲ ಗೋವಿಂದಣ್ಣ ಎಲ್ಲ ಕತೆ, ಆ ಕತೆ ಆಗ್ಬಿಟ್ಟಿದೆ ಅಂತೇಳಿ ಅದೇ ಮೂಲಗಳು ಹೇಳ್ತಾ ಇರೋದು ನಿಕೇಶ್. ಇಲ್ಲಿಗೆ ಬಂದು ನಿಂತಿದೆ ನೋಡಿ ಕತೆ. ಅಂದ್ರೆ ಈಗ ಸದ್ಯ ಪರಿಸ್ಥಿತಿ ಏನ್ ಕತೆ ಹಾಗಾದ್ರೆ? ಆಗತ್ತಾ ಇಲ್ವಾ? ಅಲ್ಲ, ಮತ್ತೆ ಡೇಟ್ ಅನೌನ್ಸ್ ಮತ್ತೆ ಏನಾದ್ರು ಮುಂದೂಡಿಕೆ ಆಗತ್ತಾ? ಈಗ ಆಲ್ರೆಡಿ ಅರ್ಜಿ ಹಾಕಿದ್ದಾರೆ ಡಿಸೆಂಬರ್ 31ರೊಳಗೂ ಮುಂದೂಡಿ ಅಂತೇಳಿ. ಈಗ ಕತೆ ಏನಂದ್ರೆ, ಸುಪ್ರೀಂ ಕೋರ್ಟ್ ಕಡೆ ಈಗ ಎಲ್ಲ ನೋಡ್ತಾ ಇದ್ದಾರೆ ಅದೇ ಕತೆ. ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ? ಈಗ ಸುಪ್ರೀಂ ಕೋರ್ಟ್ ಮುಂದೆ ಈಗ ಅರ್ಜಿ ಹಾಕಿದಾರಲ್ಲ, ಅವ್ರೇನು ಹೇಳ್ತಾರೆ ಅನ್ನೋದನ್ನ ಈಗ ಕಾಯ್ತಾ ಇದ್ದಾರೆ. ಅದಾದ್ಮೇಲೆ ಶುರು ಆಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಹೊಸ ಹರಿಕತೆ. ಅದನ್ನ ಮುಂದೆ ಹೇಳೋಣ. ಓಕೆ, ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ.